ತುಂಬಾ ಚೆನ್ನಾಗಿದೆ ಮೂವಿ. ನಾವೇನು ಜಾಸ್ತಿ ಇಷ್ಟಪಡಲ್ಲ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಒಳ್ಳೆ ಕಂಟೆಂಟ್ ಮೂವಿ. ಬರೀ ನೀವು ಯಾವಾಗಲೂ ನೋಡಿದ ಈ ಮೂವಿಗಳೆಲ್ಲ ಈ ಥರ ಒಂದು ರಿಯಲ್ ಕಂಟೆಂಟ್, ರಿಯಲ್ ಸ್ಟೋರಿನ ಇಷ್ಟು ಚೆನ್ನಾಗಿ ಇಷ್ಟು ಸುಂದರವಾಗಿ ತೋರಿಸ್ಬೋದು ಅಂತ ನಮ್ಮ ಡೈರೆಕ್ಟರ್ ಸರ್ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಪ್ರಿಯಾಂಕಾ ಆ್ಯಕ್ಟ್ ಮಾಡಿದ್ದಾಳೆ. ಸೊ ರಾಣಾ ಸರ್ ಆ್ಯಕ್ಟಿಂಗ್ ಆಗಲಿ, ಪ್ರಿಯಾಂಕಾ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಂದು ನೋಡಿ. ಥ್ಯಾಂಕ್ ಯು. ಏನು ಹೇಳಿ, ಐಮ್ ಸ್ಟಿಲ್ ಲೈಕ್ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಕ್ಯೂರಿಯಾಸಿಟಿ ಇತ್ತು. ಪ್ಲಸ್ ನಮ್ಮ ಪ್ರಿಯಾಂಕಾನ ಬಂದು ಬಿಗ್ ಸ್ಕ್ರೀನಲ್ಲಿ ನೋಡೋದಂತೂ ತುಂಬಾ ಖುಷಿಯಾಗಿತ್ತು. ಲುಕಿಂಗ್ ಮುದ್ದು ಥರ ಕಾಣ್ತಿದ್ರು. ಆ್ಯಂಡ್ ಹರೀಶ್ ಅವ್ರ ಕ್ಯಾರೆಕ್ಟರ್ ಅಂತ ಇದೆಲ್ಲ ರಾಣಾ ಅವರು, ಆ್ಯಂಡ್ ಈಸ್ ಡನ್ ಟ್ರೆಮೆಂಡಸ್ಲಿ ಗುಡ್. ಆ್ಯಂಡ್ ಈ ಇಬ್ಬರು ಕ್ಯಾರೆಕ್ಟರ್ಸ್ ಅನ್ನೋದು ಇದೆಲ್ಲ, ಸ್ಪೆಷಲಿ ಚಿನ್ನಿ ಅನ್ನೋದು ಮತ್ತು ಹರೀಶ ಅನ್ನೋದು ಕ್ಯೂರಿಯಾಸಿಟಿ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಇವತ್ತು ಕುತ್ಕೊಂಡು ಏನು ಅಂತ ಹೇಳಿದ್ರೆ ಸ್ಟೋರಿನೇ ಹೇಳ್ಬಿಡ್ತೀನಿ. ಐ ಥಿಂಕ್ ನೀವೆಲ್ಲರೂ ನಿಮಗೆಲ್ಲೂ ಅಳು ಬರಲಿಲ್ವಾ ಸ್ಕ್ರೀನಲ್ಲಿ ನೋಡ್ತಾ ಇರುವಾಗ? ಚಿನ್ನಿ ನೋಡುವಾಗ ನಿಮಗೆಲ್ಲೂ ಅಳು ಬರಲಿಲ್ವಾ? ಅಲ್ಲೂ ಬಂತು. ಅದೇ ಹೇಳ್ತೀವಲ್ವಾ, ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್. ನೀವೆಲ್ಲ ಬಂದ್ಬಿಟ್ಟು ಏನು ಮಲೆ ಫಿಲಮ್ ನೋಡಲೇಬೇಕು. ದೆನ್ ಓನ್ಲಿ ಇಟ್ ಇಸ್ ಫೀಲ್ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾ ಅಂತಂದರೆ ಒಂದು ಕಂಟೆಂಟ್ ಕೊಡಿ, ನಾವು ಹೋಗ್ತೀವಿ ಥಿಯೇಟರ್ಗೆ ಅಂತ. ಇದು ನೆಕ್ಸ್ಟ್ ಲೈಫ್. ಇದಕ್ಕಿಂತ ಕಂಟೆಂಟ್ ಬೇಕಿದ್ರೆ ನಿಮಗೆ ಬಂದ್ರಿ ಥಿಯೇಟರ್ಗೆ ನೋಡ್ರಿ ಏಳುಮಲೆ ಸಿನಿಮಾನ. ಹೇಗಿದೆ ಅಂತಂದರೆ ಬೇರೆ ಭಾಷೆನೇ ಮರ್ತು ಹೋಗ್ಬಿಡ್ತೀರ. ನಮ್ಮ ಸಿನಿಮಾನ ಗುರು ಅದು ಅಷ್ಟು ಖುಷಿಯಾಗೋ ರೇಂಜ್ಗಿದೆ. ಆ್ಯಂಡ್ ನಮ್ಮ ಚಿನ್ನಿ ಅಂತೂ ಅಯ್ಯೋ ಚಿನ್ನಿ ಅವರು ಅಲ್ಲಿ ನೋಡೋದೇ ಚಂದ ಅವನ ಸ್ಕ್ರೀನ್ ಮೇಲೆ. ಆ್ಯಂಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಮುದ್ದಾಗಿ ಆಳುವಾಗ ನಮಗೂ ಅಳು ಬರುತ್ತೆ. ಆಮೇಲೆ ಅಯ್ಯೋ ಎಷ್ಟು ಪಾಪ ಅಂತ ಅನಿಸುತ್ತೆ. ಕಥೆಯಿಂದ ಹಿಡಿದು ಎಲ್ಲ ರೋಮಾಂಚನ. ಅದು ಖಂಡಿತ ಒಳ್ಳೆ ಕತೆ ಗೆದ್ದೇ ಗೆಲ್ಲುತ್ತೆ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ಏಳುಮಲೆ ಸಿನಿಮಾ. ಸೊ ಎಲ್ಲರೂ ಮಿಸ್ ಮಾಡಿ ನೋಡಿ. ಜೈ ಮಾರಪ್ಪ. ನಾಳೆ ಇದೆ ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಸಿನಿಮಾ ಬರ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು.